ದರ್ಶನ್ಗೆ ಅಪಾರ ಭಕ್ತಗಣ ಇದೆ. ದರ್ಶನ್ಗೆ ಅಭಿಮಾನಿಗಣ ಇದೆ. ಭಕ್ತಗಣ ಅಂದರೆ ದರ್ಶನ್ ದೇವರ ಇರ್ಬೋದೇನಪ್ಪ, ಪೂಜಿಸ್ತಾರೆ ಅವ್ರನ್ನ, ದೇವ್ರ ರೀತಿಯಲ್ಲೇ ಪೂಜಿಸ್ತಾರೆ, ಹಂಗೂ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ದರ್ಶನ್ಗೆ ಅಪಾರ ಅಭಿಮಾನಿಗಳಿದ್ದಾರೆ. ಭಕ್ತಗಣ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರನ್ನು ದೇವರ ರೀತಿಯಲ್ಲಿ ಆರಾಧಿಸುವಂಥ ಅವರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಭಕ್ತಗಣ ಅಂತಂದ್ರೂ ಓಕೆ. ದರ್ಶನ್ಗೆ ಅಪಾರವಾದಂಥ ಭಕ್ತಗಣ ಇದೆ. ಈ ದರ್ಶನ್ ಅವರ ವಿಚಾರದಲ್ಲಿ ಈಗ ನಡೀತಾ ಇರುವಂಥ ವಾದ ಪ್ರತಿವಾದದಲ್ಲಿ ಜೈಲ್ ಆಗುತ್ತಾ ಇಲ್ಲ ಬೇಲ್ ಕಂಟಿನ್ಯೂ ಆಗುತ್ತಾ ಅಂತ. ದರ್ಶನ್ ಒಂದು ಫೋಟೋಗಾಗಿ ಹಾತೊರಿತಾರೆ. ಪುನೀತ್ ಕಿರಣ್ ಇಬ್ಬರೂ ಕೂಡ ದರ್ಶನ್ ಅಭಿಮಾನಿಯಾಗಿದ್ದರೆ, ಸೊ ದರ್ಶನ್ಗೆ ಅಪಾರವಾಗಿರುವಂಥ ಅಭಿಮಾನಿಗಳಿದ್ದಾರೆ. ದರ್ಶನ್ನ ಒಂದು ಫೋಟೋ ತಗೊಳ್ಳೋಕ್ಕೋಸ್ಕರ ಹಾತೊರಿತಾ ಇರ್ತಾರೆ. ಪುನೀತ್ ಕಿರಣ್ ಇಬ್ಬರೂ ಕೂಡ ದರ್ಶನ್ ಅಭಿಮಾನಿಯಾಗಿದ್ದರೆ ಹೇಗೆ ಹೇಳಿಕೆ ಕೊಟ್ಟರು ಅನ್ನುವಂಥದ್ದನ್ನು ಸರ್ಕಾರಿ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಆದ ನಂತರವೂ ಕೂಡ ಅವ್ರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡ ನಂತರವೂ ಕೂಡ ಹೇಗೆ ಅವ್ರ ಹೇಳಿಕೆಯನ್ನು ದಾಖಲು ಮಾಡ್ತಾರೆ? ಪುನೀತ್ ಕಿರಣ್ ಇಬ್ಬರೂ ಕೂಡ ದರ್ಶನ್ ಅಭಿಮಾನಿ ಆಗಿದ್ದೇ ಆದರೆ ಹೇಗೆ ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಅಂತ ಸರ್ಕಾರಿ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡಿರೋದ್ರ ಬಗ್ಗೆ ಕೇಳ್ತಾರೆ. ಹೌದು, ಪುನೀತ್ ಫೋಟೋ ತೆಗೆಸ್ಕೊಂಡ ಬಗ್ಗೆ ನ್ಯಾಯಮೂರ್ತಿಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸಿ ತದನಂತರ ಕೊಲೆ ನಂತರ ದಿಮಾಕಿನಿಂದ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ವಕೀಲರು ಹೇಳ್ತಾರೆ. ಸರ್ಕಾರಿ ವಕೀಲರು ಇದು ದಿಮಾಕಿನ ಪ್ರತಿರೂಪ ಅಂತ ಹೇಳ್ತಾರೆ, ಅವರು ವ್ಯಾಖ್ಯಾನ ಮಾಡ್ತಾರೆ. ಮುಂದುವರೆದ ಭಾಗದಲ್ಲಿ ದರ್ಶನ್ಗೆ ಹೆಚ್ಚಿನ ರೀತಿಯಾದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ದರ್ಶನ್ ಒಂದು ಫೋಟೋ ಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಪುನೀತ್ ಕಿರಣ್ ಇಬ್ಬರೂ ಕೂಡ ದರ್ಶನ್ ಅಭಿಮಾನಿ ಆಗಿದ್ದೇ ಆದರೆ ಹೆಂಗೆ ಹೇಳಿಕೆ ಕೊಟ್ಟರು ಅಂತ ನ್ಯಾಯಮೂರ್ತಿಗಳು ಸರ್ಕಾರಿ ವಕೀಲರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇದೆ. ಈಗ ಸದ್ಯಕ್ಕೆ ಸರ್ಕಾರಿ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 1 ಗಂಟೆ ಆಯಿತು ಅನ್ಸುತ್ತೆ ಈಗ ವಾದ ಶುರುವಾಗಿ. ಕೊಲೆಯ ಬಗ್ಗೆ ಇಂಚಿಂಚು ವಿವರಣೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಅಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳೇನಿದೆ, ಸಾಕ್ಷಿಗಳೇನಿದೆ, ಆ ವಿಚಾರದಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ರು, ಅದನ್ನು ಕೂಡ ಕೇಳ್ತಾ ಇದ್ದಾರೆ. ಹೌದಾ, ಹಲ್ಲೆ ಮಾಡಿದ ನಂತರ ಫೋಟೋ ಕೂಡ ತೆಗೆಸ್ಕೊಂಡ್ರಾ ಅಂತ ಹೇಳಿ ಅವೆಲ್ಲವೂ ಕೂಡ ಸಾಕ್ಷಿಗಳನ್ನಾಗಿ ಇಡಲಾಗಿದೆ. ಅದನ್ನೆಲ್ಲ ರಿಕವರ್ ಮಾಡಲಾಗಿದೆ. ಅವೆಲ್ಲ ಫೋಟೋಗಳು ಈಗ ಲಭ್ಯವಿವೆ. ಆದರೆ ನ್ಯಾಯಾಧೀಶರು ಕೇಳ್ತಾರೆ, ನಿಜ ಕರೆಕ್ಟು, ದರ್ಶನ್ ಒಂದು ಫೋಟೋಗೆಲ್ಲ ಕರೆಕ್ಟಾಗಿ ಅವ್ರ ಜೊತೆ ಕಾಯ್ತಾ ಇರ್ತಾರೆ, ಎಲ್ಲ ಓಕೆ. ಆದರೆ ಪುನೀತ್ ಕಿರಣ್ ಇಬ್ಬರೂ ಕೂಡ ಅವರ ಅಭಿಮಾನಿ ಅಂತ ಹೇಳ್ತಿರಲ್ಲ, ಹೆಂಗೆ ಹೇಳಿಕೆ ಕೊಟ್ಟರು ಹಾಗಿದ್ದಾಗ ಅವರು ಅಂತ ನ್ಯಾಯಮೂರ್ತಿಗಳು ಈಗ ಸರ್ಕಾರಿ ವಕೀಲರಿಗೆ ಕೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟೇ ಅದು. ಹೆಂಗೆ ಒಬ್ಬ ಅಭಿಮಾನಿ ಆದಾಗ ತಾವು ಇಷ್ಟಪಡುವಂಥ ಇವರಿಗೋಸ್ಕರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ನಂಬಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಹೇಳಿದ್ಯಾಕೆ? ಹಾಗಿದ್ದಾಗ ಪ್ರತ್ಯಕ್ಷದರ್ಶಿಗಳು ನನಗೆ ವಿವರಣೆ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ನಂಬಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಹೇಳಿದ್ಯಾಕೆ? ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಂಬಲು ಸಾಧ್ಯ ಇಲ್ಲ ಅಂತ ಹೇಳಿ, ಕನ್ಸಿಡರ್ ಅಲ್ಲ, ನಂಬಲು ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಯಾಕೆ ಹೇಳ್ತಾ ಆಗಿದ್ದಾಗ ನನಗದ್ರ ಬಗ್ಗೆ ವಿವರಣೆ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಕಿರಣ್ ಪುನೀತ್ ಹೇಳಿಕೆಯ ಬಗ್ಗೆ ವಿವರಣೆಯನ್ನು ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಕಾರಣ ಪ್ರತ್ಯಕ್ಷದರ್ಶಿಗಳನ್ನಾಗಿ ಅವ್ರು ನೀಡಲಾಗಿದೆ. ಸೊ ಹಾಗಾಗಿ ಅವರ ಹೇಳಿಕೆಯನ್ನು ನಂಬಲು ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಅದಕ್ಕೆ ವಿವರಣೆ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಈಗ ಅವರ ಹೇಳಿಕೆಯ ಬಗ್ಗೆ ವಿವರಣೆ ಕೊಡಿ ಅಂತ. ಜೊತೆಗೆ ಹೈಕೋರ್ಟ್ ಯಾಕೆ ಹೇಳಿತು ನನಗೆ ವಿವರಣೆ ಕೊಡಿ ಅಂತ ಈಗ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಯಾಕೆ, ಏನು, ಎತ್ತ ಅಂತ ಹೇಳಿ. ಪ್ರತ್ಯಕ್ಷದರ್ಶಿಗಳು ಇಲ್ಲಿ ಕಿರಣ್ ಮತ್ತು ಪುನೀತ್ ಇವರಿಬ್ಬರ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ಫೋಟೋ ತೆಗೆಸ್ಕೊಂಡಿರೋದ್ರ ಬಗ್ಗೆ ಯಾರಾದರೂ ಭಯದಲ್ಲಿರ್ತಾರೆ ಹಲ್ಲೆ ಮಾಡಿದ ನಂತರ. ಬಟ್ ಇಲ್ಲಿ ಹಲ್ಲೆ ಮಾಡಿದ ನಂತರ ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರೆ, ಹೆಂಗೆ ಸಾಧ್ಯ ಇದು ಅಂತ ಹೇಳಿ. ಇವೆಲ್ಲವೂ ಕೂಡ 164 ಅಡಿ ಹೇಳಿಕೆ ದಾಖಲಾಗಿದೆ. ಎಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಗಳನ್ನು ಈಗ ಓದಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನ್ಯಾಯಾಧೀಶರು ಈ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅಥವಾ ವಿಚಾರಣೆಯನ್ನು
ಮುಂದೂಡಿಕೆ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸುವಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಆದೇಶಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ. 1 ಗಂಟೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೀತಾ ಇದೆ. ಸರಿಸುಮಾರು 1 ಗಂಟೆ ಆಗೋಯ್ತು. ಸರ್ಕಾರಿ ಪರ ವಕೀಲ ಲೂತ್ರಾ ಅವರು ವಾದವನ್ನು ಮಂಡಿಸ್ತಾನೆ ಇದ್ದಾರೆ. 1 ಗಂಟೆಯಿಂದ ಲೂತ್ರಾ ಅವರು ಪ್ರಬಲವಾಗಿರುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಇವರಿಗೆ ಜಾಮೀನನ್ನು ಮುಂದುವರಿಸಬಾರ್ದು, ಆ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರಿ ಪರ ವಕೀಲ ಲೂತ್ರಾ ಅವರು ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ ಕೇಳಿತ್ತು. ಅದಕ್ಕೆ ವಿವರಣೆಯನ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ಸಾಕ್ಷಿಗಳ ಬಗ್ಗೆಯೂ ಕೂಡ ವಿವರಣೆಯನ್ನು ಕೋರ್ಟ್ ಕೇಳಿತು, ಅದನ್ನೂ ಕೂಡ ಹೇಳ್ತಾ ಹೋಗಿದ್ದಾರೆ. ಅಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳ ವಿಚಾರದಲ್ಲೂ ಕೂಡ ಕೋರ್ಟ್ ವಿವರಣೆಯನ್ನು ಕೇಳಿತು, ಅದನ್ನು ಕೂಡ ಸರ್ಕಾರಿ ವಕೀಲರು ಕೊಟ್ಟಿದ್ದಾರೆ. ಸೊ ಸರ್ಕಾರಿ ಪರ ವಕೀಲ ಲೂತ್ರಾ ಅವರು ಪ್ರಬಲವಾಗಿರುವಂಥ ವಾದವನ್ನು ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ನಂಬೋಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿರುತ್ತೆ. ಯಾಕೆ ಅನ್ನೋದು ನಂಗೆ ವಿವರಣೆ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಕಿರಣ್ ಮತ್ತು ಪುನೀತ್ ಹೇಳಿಕೆಯ ಬಗ್ಗೆ ವಿವರಣೆಯನ್ನು ನ್ಯಾಯಮೂರ್ತಿಗಳು ಕೇಳುತ್ತಾ ಇದ್ದಾರೆ. ಬಹಳ ಕ್ರೂಷಿಯಲ್ ಪಾಯಿಂಟ್ ಇದು. ಯಾಕೆ ಹೈಕೋರ್ಟ್ ಆ ರೀತಿಯಾಗಿ ಹೇಳಿತು, ಕ್ಲಾರಿಫಿಕೇಶನ್ ಬೇಕಲ್ವಾ ಅದರಲ್ಲಿ. ಸೊ ಅದಕ್ಕೆ ನನಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಸಾಕ್ಷಿಗಳ ಹೇಳಿಕೆ ಯಾವಾಗ ಪಡೆದ್ರು ಅನ್ನೋದು ಮುಖ್ಯವಲ್ಲ, ಬಹಳ ಇಂಪಾರ್ಟೆಂಟ್. ಸಾಕ್ಷಿಗಳ ಹೇಳಿಕೆ ಯಾವಾಗ ಪಡೆದ್ರು ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿಗಳು ಏನು ಹೇಳಿದ್ರು ಅನ್ನೋದಷ್ಟೇ ಮುಖ್ಯ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಬಟ್ ಹೈಕೋರ್ಟ್ನಲ್ಲಿ ಇದನ್ನು ಕನ್ಸಿಡರ್ ಬೇರೆ ರೀತಿಯಲ್ಲಿ ಮಾಡಲಾಗಿತ್ತು ಅನ್ನೋದು ವಾದ. ಅದು ಸಾಕ್ಷಿಗಳು ಏನು ಹೇಳಿದ್ರು ಅನ್ನೋದಷ್ಟೇ ಮುಖ್ಯ, ಸಾಕ್ಷಿಗಳ ಹೇಳಿಕೆಯನ್ನು ಯಾವಾಗ ಪಡೆದ್ರು ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿಗಳು ಏನು ಹೇಳಿದ್ರು ಅನ್ನೋದಷ್ಟೇ ಮುಖ್ಯ ಅಂತ ನ್ಯಾಯಮೂರ್ತಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್, ಅತ್ಯಂತ ಮಹತ್ವದ್ದಿದು. ಸಾಕ್ಷಿಗಳು ಏನು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟು. ಯಾಕೆ ಅಂತಂದರೆ ಅಲ್ಲಿ ಸಾಕ್ಷಿಗಳನ್ನು ನಂಬಲು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೈಕೋರ್ಟ್ ವ್ಯಾಖ್ಯಾನ ಮಾಡಿರುತ್ತೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಅದಕ್ಕೆ ಪೂರಕವಾದ ಮಾಹಿತಿಯನ್ನು ವಕೀಲ ಲೂತ್ರಾ ಅವರು ಕೊಟ್ಟಿಲ್ಲ. ಸಾಕ್ಷಿಗಳ ಹೇಳಿಕೆ ಯಾವಾಗ ಪಡೆದ್ರು ಅನ್ನೋದು ಮುಖ್ಯವಲ್ಲ, ಜೊತೆಗೆ ಸಾಕ್ಷಿಗಳು ಏನು ಹೇಳಿದರು ಅನ್ನೋದಷ್ಟೇ ಮುಖ್ಯವಾಗುತ್ತೆ ಅಂತ ನ್ಯಾಯಮೂರ್ತಿಗಳು ಹೇಳಿದರು. ಸಾಕ್ಷಿಗಳ ಹೇಳಿಕೆ ಪಡೆಯೋಕ್ಕೆ ವಿಳಂಬವಾಗಿದ್ದು ಯಾಕೆ, ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ವಕೀಲ ಲೂತ್ರಾ ಅವರು ನೀಡೋಕ್ಕಾಗಲಿಲ್ಲ. ಅಲ್ಲಿ 1 ಗಂಟೆಯಿಂದಲೂ ಕೂಡ ಸುಪ್ರೀಂನಲ್ಲಿ ಸುದೀರ್ಘ ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳ ಹೇಳಿಕೆಗಳನ್ನು ತಡವಾಗಿದ್ದ ಯಾಕೆ ಅಂತ ಕೇಳಿದ್ದಾರೆ. ತಡ ಯಾಕಾಯಿತು ಅಂತೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ಬಟ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದು ಪಾಯಿಂಟ್ ಔಟ್ ಮಾಡ್ತಾರೆ. ಪ್ರತ್ಯಕ್ಷದರ್ಶಿಗಳ ವಿಚಾರದಲ್ಲಿ ಸಾಕ್ಷಿಗಳು ತಡವಾಗಿ ಹೇಳಿಕೆಯನ್ನು ಕೊಟ್ಟರು ಯಾಕೆ ಅನ್ನೋದಕ್ಕಿಂತಲೂ ಅವ್ರು ಏನು ಹೇಳಿಕೆ ಕೊಟ್ಟರು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ನಂಬಲು ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ವ್ಯಾಖ್ಯಾನ ಮಾಡಿರುತ್ತೆ. ಅದರ ವಿವರಣೆಯನ್ನು ಕೇಳ್ತಾ ನ್ಯಾಯಮೂರ್ತಿಗಳು ಕಮೆಂಟನ್ನು ಮಾಡ್ತಾರೆ. ಏನು ಅಂತ ಅಂದರೆ, ಸಾಕ್ಷಿಗಳ ವಿಚಾರದಲ್ಲಿ ಅವರು ಹೇಳ್ತಾರೆ, ದರ್ಶನ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು ಅಂತ ಸಮಂತ ಅವರ ಹೇಳಿಕೆಯನ್ನು ಅಲ್ಲಿ ಹೇಳ್ತಾ ಇರೋದು. ಇಬ್ಬರೂ ಕೂಡ ಮಾತನಾಡ್ತಾ ಇರಲಿಲ್ಲ. ವಾಟ್ಸಪ್ ಮೂಲಕ ಆಕೆ ದರ್ಶನ್ಗೆ ಕರೆಯನ್ನು ಮಾಡಿದ್ಲು. ರೇಣುಕಾಸ್ವಾಮಿಯ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿರ್ತಾಳೆ. ಅದರ ಜೊತೆಗೆ ದರ್ಶನ್ ಕೂಡ ಕೋಪಗೊಂಡಿರ್ತಾರೆ. ಅದರ ಜೊತೆಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದು ಕ್ಷಮೆ ಕೇಳೋಕ್ಕೋಸ್ಕರ ಕರ್ಕೊಂಡು ಬಂದಿರ್ತಾರೆ. ಆದರೆ ಆಮೇಲೆ ಆಗಿದ್ದೆ ಬೇರೆ. ಅಲ್ಲಿ ಇಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ ಅಂತ ಹೇಳಿ ಸಾಕ್ಷಿಗಳ ವಿಚಾರದಲ್ಲಿ ನ್ಯಾಯಾಧೀಶರು ಕೇಳ್ತಾ ಇದ್ರು, ಸಾಕ್ಷಿಗಳ ಹೇಳಿಕೆಗಳು ಏನೇನಿದ್ದಾವೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಮಂತ ಹೇಳಿಕೆಯನ್ನು ವಕೀಲರು ನ್ಯಾಯಾಧೀಶರ ಮುಂದೆ ಹೇಳುತ್ತಾರೆ. ಸಮಂತ ಏನು ಹೇಳಿದ್ದಾರೆ, ಪವಿತ್ರ ಗೌಡ ಗೆಳತಿ, ದರ್ಶನ್ ಜೊತೆಗೆ ಪವಿತ್ರ ಗೌಡ ಮನಸ್ತಾಪ ಇತ್ತು, ಇಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ, ವಾಟ್ಸಪ್ ಕಾಲ್ ಮಾಡಿದ್ರು ಅಂತ. ಆಮೇಲೆ ನ್ಯಾಯಾಧೀಶರು ಸಾಕ್ಷಿಗಳ ವಿಚಾರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಯಾವಾಗ ಪಡ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಹೇಳಿದರು ಅನ್ನುವಂಥದ್ದು ಇಂಪಾರ್ಟೆಂಟು. ಆದರೆ ಸಾಕ್ಷಿಗಳ ಹೇಳಿಕೆ ಪಡೆಯೋಕ್ಕೆ ಯಾಕೆ ವಿಳಂಬ ಆಯಿತು ಅನ್ನೋದಕ್ಕೆ ಪೂರಕವಾಗಿ ಮಾಹಿತಿಯನ್ನು ಸರ್ಕಾರಿ ವಕೀಲರು ಕೊಡೋಕ್ಕಾಗಲಿಲ್ಲ. ಅಲ್ಲಿ ನಟ ದರ್ಶನ್ ಪರ ವಾದಕ್ಕೆ 15 ನಿಮಿಷ ಸಮಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಪ್ರಕರಣದ ಆಳಕ್ಕೆ ಇಳಿದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ಸುಪ್ರೀಂ ಕೋರ್ಟ್. 15 ನಿಮಿಷ ಮಾತ್ರ ಸಮಯವನ್ನು ಕೊಟ್ಟಿತ್ತು. ಈಗ ಸಂಪೂರ್ಣವಾಗಿ ಇಂಚಿಂಚು ಆಳ ಅಗಲ ಎಲ್ಲವನ್ನ ಕೂಡ ಕೇಳ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದಲೂ ಕೂಡ ಸರ್ಕಾರಿ ಪರ ವಕೀಲರ ವಾದವನ್ನು ಕೇಳ್ತಾನೆ ಇದ್ದಾರೆ ನ್ಯಾಯಾಧೀಶರು.
ಸುದೀರ್ಘವಾಗಿ ನಡೀತಾ ಇದೆ ವಾದ ಪ್ರತಿವಾದ. ಸೊ ಇವತ್ತೇ ಆಗುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡ್ತಾರಾ ನೋಡಬೇಕು. ಸದ್ಯಕ್ಕಂತೂ ಸುಪ್ರೀಂನಲ್ಲಿ ಈಗ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಪ್ರಕರಣದ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕಳೆದ 1 ಗಂಟೆಯಿಂದಲೂ ಕೂಡ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳ ವಾದವನ್ನು ಕೂಡ ಆಲಿಸ್ತಾರೆ. ನಟ ದರ್ಶನ್ ಪರ ವಾದಕ್ಕೆ 15 ನಿಮಿಷ ಸಮಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದರೆ ಈಗ 15 ನಿಮಿಷ ಅಲ್ಲ, 1 ಗಂಟೆ ಕಳೆದಿದೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇರೋದು. ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳ ವಾದ ಕೂಡ ಆಲಿಸಬೇಕಿದೆ ಅಂತ ಹೇಳಿದ್ದಾರೆ. ಅಂದರೆ ಇದಿವತ್ತಿಗೆ ಮುಕ್ತಾಯವಾಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಥವಾ ಇವತ್ತು ಸಂಜೆಯವರೆಗೂ ಕೂಡ ಇದೇ ರೀತಿಯಾಗಿ ವಾದವನ್ನು ಆಲಿಸ್ತಾರೆ. ಹಂಗಾಗಲ್ಲ. ಮೋಸ್ಟ್ಲಿ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡ್ತಾರೆ.